Hey friends, good morning. Welcome to second day in Goa. ನೆನ್ನೆ ಎಕ್ಸ್ಪೀರಿಯನ್ಸ್ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲೆಲ್ಲಿ ನೋಡಕ್ ಹೋಗಿದ್ವಿ ಎಲ್ಲ ಚೆನ್ನಾಗಿತ್ತು. ಐ ಥಿಂಕ್ ನೀವು ನೋಡಿದ್ದೀರಲ್ಲ, ಚಪೋರಾ ಬೀಚ್, ಒಗೆಟಾರ್ ಬೀಚ್ ಇದೆಲ್ಲ. ಸೊ ಆಮೇಲೆ ಅಲ್ಲಿ ಹೋಟೆಲ್ ಎಲ್ಲಿ ಉಳ್ಕೊಂಡಿದ್ವಿ, ಇಟ್ ವಾಸ್ ಅ ವೆರಿ ಬ್ಯಾಡ್ ಹೋಟೆಲ್. ವೆರಿ ಬ್ಯಾಡ್ ಅಂದ್ರೆ ದೇರ್ ವರ್ ವ್ಯಾಟ್ಸ್ ಇನ್ ದ ರೂಮ್ ಅಂಡ್ ದಟ್ ಬ್ಯಾಡ್. ಸೊ ನಾನು ಅದ್ರದ್ದು ರಿವ್ಯೂ ಹಾಕ್ತಾ ಇದ್ದೀನಿ. ಎನಿವೆ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ವಿಚ್ ಪ್ಲೇಸ್ ಟು ಅವಾಯ್ಡ್ ಗೋಯಿಂಗ್ ಅಂತ. ಸೊ ಅದ್ರದ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಅದಾದ್ಮೇಲೆ ಇನ್ನೊಂದು ಪ್ಲೇಸಿಗೆ ಬಂದ್ವಿ, ಇದು ನಾಜ್ರಿ ರೆಸಾರ್ಟ್ ಅಂತ. ದಿಸ್ ಇಸ್ ಅ ಡೀಸೆಂಟ್ ಪ್ಲೇಸ್, ಕ್ವೈಟ್ ಎಕ್ಸ್ಪೆನ್ಸಿವ್ ದೋ, ಬಟ್ ಇಟ್ಸ್ ಅ ಡೀಸೆಂಟ್ ಪ್ಲೇಸ್. ಅದ್ರದ್ದೆಲ್ಲ ಒಂದು ಟೂರ್ ನೋಡಿ. ಈಗ ಇದಾದ್ಮೇಲೆ ವಿಲ್ ಬಿ ಗೋಯಿಂಗ್ ಟು ಬೀಚ್ ನಾವು, ಬಾಗ ಬೀಚ್. ಅಲ್ಲಿ ಮಾತಾಡೋಣ ಇನ್ನು ಡೀಟೇಲ್ ಆಗಿ. ಓಕೆ, ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಸಿಗೋಣ ಬಾಗ ಬೀಚ್. ಹಾಯ್ ಫ್ರೆಂಡ್ಸ್, ಆಕ್ಚುಲಿ ನಾವು ಇವಾಗ ಬಾಗ ಬೀಚಲ್ಲಿ ಇದ್ದೀವಿ. ನಮ್ಮ ಜೊತೆ ಆನಂದ್ ಅಂತ ಇದ್ದಾರೆ. ಅವರು ಇಲ್ಲಿ ಈಸ್ ಅ ಲೈಫ್ ಸೇವರ್. ಅವ್ರು ಹೇಳ್ತಾ ಇದ್ರು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಟೈಮ್ ಫ್ರೇಮ್ ಅಲ್ಲಿ ಎಷ್ಟೊಂದು ಜನದ ಲೈಫ್ ಸೇವ್ ಮಾಡ್ತಾರಂತೆ. ವಿ ರಿಯಲಿ ಹ್ಯಾವ್ ಟು ಅಪ್ರಿಶಿಯೇಟ್ ದಿಸ್ ಪೀಪಲ್.
ನೀವು ಇಲ್ಲಿ ಬಂದಾಗ ಅಟ್ಲೀಸ್ಟ್ ಸೇ ಥ್ಯಾಂಕ್ಸ್ ಟು ದಮ್. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್, ಜಸ್ಟ್ ಸೇ ಥ್ಯಾಂಕ್ಸ್. ದಟ್ ವೇ ದೇ ಆಲ್ಸೋ ಫೀಲ್ ಅಪ್ರಿಷಿಯೇಟೆಡ್, ಯುನೋ. ಆಮೇಲೆ ಇಲ್ಲಿ ಇವ್ರು ಹೇಳೋ ಪ್ರಕಾರ ಇಲ್ಲಿ ನವೆಂಬರ್ ಇಂದ ಮೇ ತನಕ ಒಳ್ಳೆ ಸೀಸನ್ ಅಂತ, ಯಾಕೆಂದ್ರೆ ನೀರು ಕ್ಲಿಯರ್ ಆಗಿರುತ್ತೆ. ಆಮೇಲೆ there will be lot of activities to do and there will be lot of shopping places to do, lot of eating places to do. So it's a good month is November to May, especially in the winter season. So thank you so much, Anand, for all the information. Hey guys, welcome back. Second destination for day 2. ಬಾಗಾ ಬೀಚ್ಗೆ ಹೋಗಿದ್ವಿ ಬೆಳಿಗ್ಗೆ. ಇವಾಗ ಸೈಂಟ್ ಬ್ಯಾಸಿಲಿಕಾ ಚರ್ಚ್ಗೆ ಹೋಗ್ತಾ ಇದೀವಿ. ಪ್ಲಾನ್ ಆಗಿದ್ದು ಇನ್ನೊಂದು ಅಡಿಷನಲ್ ಒಂದೆರಡು ಪ್ಲೇಸ್ ಅಂತ, ಬಟ್ ಬಿಕಾಸ್ ಆಫ್ ಯೆಸ್ಟರ್ಡೇಸ್ ಹೋಟೆಲ್ ಡ್ರಾಮಾ ನಮಗೆ ಇವತ್ತು ಸ್ಟಾರ್ಟ್ ಮಾಡಿದ್ದು ಲೇಟ್ ಆಯಿತು. ಸೊ ಹಾಗಾಗಿ ಇವಾಗ ಬ್ಯಾಸಿಲಿಕಾ ಚರ್ಚ್ ಆದಮೇಲೆ ನೋಡ್ತೀವಿ. ಮೋಸ್ಟ್ಲಿ ಧನಪಾಲ ಹೋಗೋಕ್ಕಾಗತ್ತೋ ಇಲ್ಲ ಇನ್ನೊಂದು ಯಾವ್ದಾರ ಪ್ಲೇಸ್ ಕವರ್ ಮಾಡ್ಬೋದಾ ನೋಡಬೇಕು. ಅದ್ರ ಜೊತೆಗೆ ಊಟನೂ ಮಾಡಬೇಕು. ಸೊ ಲೆಟ್ಸ್ ಸಿ ಇಫ್ ವಿ ಕ್ಯಾನ್ ರೀಚ್ ದ ಈವ್ನಿಂಗ್ ಸನ್ಸೆಟ್ ಕ್ರೂಸ್ ಇನ್ ಟೈಮ್. ಓಕೆ, so I will let you know. So ಬನ್ನಿ ಈಗ let's go to church and explore. All right. ಇಲ್ಲಿ ಚರ್ಚ್ ಹತ್ರ ಬಂದಿದ್ದೀವಿ. ಈಗ ಇನ್ನು ಚರ್ಚ್ ಓಪನ್ ಆಗಿಲ್ಲ, 2 ಗಂಟೆಗಂತೆ ಓಪನ್. ಅದು ಎದುರುಗಡೆ ಒಂದು ಮ್ಯೂಸಿಯಂ ಬೇರೆ ಇದೆ. ಮ್ಯೂಸಿಯಮ್ಮು, ಆಮೇಲೆ ಈ ಸೈಡ್ ಚರ್ಚ್ ಇದೆ, ಈ ಸೈಡ್ ಇದೆ. let me go this side so you can see the church properly. ಇದೇ ಚರ್ಚ್. ಐ ಡೋಂಟ್ ನೋ ಒಳಗಡೆ ತೋರಿಸ್ಬೋದು ಏನೋ ಗೊತ್ತಿಲ್ಲ, ನೋಡಿ ಹೇಳ್ತಿದೆ. ಓಕೆ, ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಒಳಗೆ ಹೋಗ್ತೀವಿ, ಆಮೇಲೆ ಸಿಗೋಣ. ಹೇ ಗೈಸ್, ಇದೇ ಚರ್ಚು ನೋಡಿ, ಇಲ್ಲಿದೆ.
there are a few things you should remember before coming to this church. ಒಂದೇನಂದ್ರೆ ಎಸ್ಪೆಷಲಿ ಫಾರ್ ವಿಮೆನ್ ಆರ್ ಗರ್ಲ್ಸ್, ನೋ ಶಾರ್ಟ್ಸ್ ಅಲೌಡ್. ಇಫ್ ಯು ಕಮ್ ವಿತ್ ಶಾರ್ಟ್ಸ್ ದೆನ್ ಇಲ್ಲೇ ಹತ್ರದಲ್ಲೇ ಸ್ಮಾಲ್ ಶಾಪ್ಸ್ ಅಲ್ಲಿ ಪ್ಯಾಂಟ್ಸ್ ಸಿಗುತ್ತೆ. ಫಾರ್ ಟೈಮ್ ಬೀಯಿಂಗ್ ಯು ಕ್ಯಾನ್ ಬೈ ಒನ್ ಆಫ್ ದೆಮ್, ವೇರ್ ದೆಮ್ ಅಂಡ್ ಕಮ್ ಹಿಯರ್. ಅದು ಒಂದು. ಸೆಕೆಂಡ್, ಒಳಗಡೆ ವಿಡಿಯೋಗ್ರಫಿ, ಫೋಟೋಗ್ರಫಿ, ಕ್ಯಾಪ್ಸ್ ಏನು ಅಲೌಡ್ ಇಲ್ಲ. ಸೊ ಯು ಶುಡ್ ಮೇಕ್ ಶ್ಯೂರ್ you leave all those there. You can carry your mobile so that you can take some pictures outside. Other than that, there is no cameras allowed here inside. Even mobile photography is not allowed. Just few tips. Okay, next destination ಅಲ್ಲಿ ಸಿಗೋಣ. ಈಗ ಲಂಚ್ ಮಾಡೋಣ ಅನ್ಕೋತಾ ಇದೀವಿ. ಇಲ್ಲೇ ಹತ್ರದಲ್ಲೇ ಒಂದು ವೆಜ್ ರೆಸ್ಟೋರೆಂಟ್ ಇದೆ. ಸೊ ವಿಲ್ ಸಿ ಯು ಆಫ್ಟರ್ ಲಂಚ್. ಇದು ರತ್ನಸಾಗರ್ ಪ್ಯೂರ್ ವೆಜ್ ಅಂತ ರೆಸ್ಟೋರೆಂಟ್, ಬಟ್ ಇಲ್ಲಿ ಎಲ್ಲ ಸಿಗುತ್ತೆ. ರತ್ನಸಾಗರ್ ರೆಸ್ಟೋರೆಂಟ್ ಅಂತ ಇಲ್ಲಿ ಈ ಚರ್ಚ್ ಹತ್ರನೇ ಇದೆ, ಅಲ್ಲಿ ಬಂದಿದ್ದೀವಿ. ಇಲ್ಲಿ ವೆಜ್ ಅಂಡ್ ನಾನ್ ವೆಜ್ ಸೆಕ್ಷನ್ ಬೇರೆ ಬೇರೆ ಅಂತ ಇದೆ. ಇಟ್ ಡಸಂಟ್ ಮ್ಯಾಟರ್, ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಈಗ ಏನೋ ಒಂದಿಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೀವಿ, ನೋಡೋಣ ಹೇಗಿದೆ ಅಂತ. ಪ್ಲಾನ್ ಈಸ್ ಫಿನಿಶ್ ದ ಲಂಚ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂಡ್ ಗೋ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್. ಚರ್ಚ್ ವಾಸ್ ಅ ಕ್ವಿಕ್ ವಿಸಿಟ್. ಅದು ಮುಗಿಸ್ಕೊಂಡು ಬೋರ್ಡ್ ವಾಕಿಗೆ ಹೋಗೋಣ ಅನ್ಕೊಂಡ್ವಿ. ಬಟ್ ಮ್ಯಾಂಗ್ರೋವ್ ಬೋರ್ಡ್ ವಾಕ್, ವಿಚ್ ಇಸ್ ಸಪೋಸ್ ಟು ಬಿ ವೆರಿ ಗುಡ್, ಈಸ್ ಕ್ಲೋಸ್ ನಾವ್ ಸಿನ್ಸ್ ಲಾಸ್ಟ್ 6 months. ಹಾಗಾಗಿ ಡೈರೆಕ್ಟ್ ಆಗಿ ಡಾನಾಪೊಲಾಗೆ ಹೊರಟ್ವಿ. ಡಾನಾಪೊಲಾ ಈಸ್ ಮೋರ್ ಆಫ್ ಅ ವ್ಯೂ ಪಾಯಿಂಟ್ ಟುವರ್ಡ್ಸ್ ದ ಸೀ. ನೀವು ಮೋಸ್ಟ್ಲಿ ಸಿಂಗಮ್ ಮೂವಿ ನೋಡಿರ್ತೀರ, ಅಜಯ್ ದೇವ್ಗನ್ದು. ಅದರಲ್ಲಿ 1-2 ಸೀನ್ ಇದೆ. ಪ್ಲಸ್ ಇಟ್ಸ್ ಆಲ್ಸೋ ಪಾಪ್ಯುಲರ್ ಫಾರ್ ದ ಸೀನ್ಸ್ ಫ್ರಮ್ ಮೂವಿ ಏಕ್ ದುಜೆ ಕೆ ಲಿಯೆ. ಬನ್ನಿ ನೋಡೋಣ ಹೇಗಿದೆ ಡಾನಾಪೊಲಾ ಅಂತ. Hey guys, this is Dhanapola ವ್ಯೂ ಪಾಯಿಂಟ್. ನೋಡಿ ಇಲ್ಲಿ ಹಿಂದ್ಗಡೆ ಇದೆ. ನೀವು ಮೋಸ್ಟ್ಲಿ ಸಿಂಗಮ್ ಮೂವಿ ನೋಡಿದ್ರೆ, ಎಸ್ಪೆಷಲಿ ಹಿಂದಿ ಒನ್, ಅಜಯ್ ದೇವ್ಗನ್ ಇಲ್ಲೊಂದು ಫೈಟ್ ಸೀನ್ ಇದೆ. ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಹಾಗಾಗಿ ಬಿಡ್ತಾ ಇಲ್ಲ ಇಲ್ಲಿ. ಇಲ್ಲದೇ ಇದ್ರೆ ಇಟ್ಸ್ ವೆರಿ ಗುಡ್ ವ್ಯೂ ಪಾಯಿಂಟ್ ಅಂತಾರೆ. ಇಲ್ಲಿ ಗೊತ್ತಾಗತ್ತಲ್ಲಿ, ಇಟ್ಸ್ ಲೈಕ್ ಎ ಪಿಯರ್. And you would be able to relate it more if you have seen that movie Singham. Alright, ಇಲ್ಲಿಂದ ನೆಕ್ಸ್ಟ್ ನಾವು ಸನ್ಸೆಟ್ ಕ್ರೂಸ್ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ವಿಲ್ ಎಕ್ಸ್ಪ್ಲೋರ್ ಮೋರ್. ಓ ಬೈ ದ ವೇ ಗೈಸ್, ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ಇದೆ. ಇರೋದೇ ಒಂದು 5-6 ಕಾರ್ ಪಾರ್ಕ್ ಮಾಡೋಷ್ಟಿದೆ ಜಾಗ. ಸೊ ನೀವು ಮುಂಚೆನೆ ಪಾರ್ಕ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿಂದ ವಾಕ್ ಮಾಡ್ಕೊಂಡ್ ಬರೋದು ಬೆಟರ್ ಅನ್ಸುತ್ತೆ. ಇಲ್ಲದೇ ಇದ್ರೆ you'll have to wait for a long queue for parking. Just plan around that. Hey guys, we are in a sunset cruise. ಏನೋ ಇಂಟ್ರೆಸ್ಟಿಂಗ್ ಆಗಿರೋ ಹಂಗಿದೆ. ಇಟ್ ವಿಲ್ ಟೇಕ್ ಆಫ್ ಫ್ರಮ್ ಒನ್ ಸ್ಪೆಸಿಫಿಕ್, ನಾನು ಲೊಕೇಶನ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆ ಸ್ಪೆಸಿಫಿಕ್ ಪಾಯಿಂಟ್ ಇಂದ ಇಟ್ ವಿಲ್ ಟೇಕ್ ಅಸ್ an hour and a half drive across, I guess, this river, Mandovi River, as well as the ocean. So it's supposed to be a good cruise, recommended by a few people. Let's see how it goes. I'll keep you guys posted. So let me just walk you through how the hey Lakshmi. So idu illi performance area ide. I don't know what they'll be performing. ಆಮೇಲೆ ಇಲ್ಲೆಲ್ಲ ಸೀಟಿಂಗ್ ಇದೆ ತುಂಬಾ. Hey Vardhan. Alright guys, see you soon once we board. I guess that's the word.
ಹಲೋ ಫ್ರೆಂಡ್, ಗೋವಾದಲ್ಲಿ ಫಸ್ಟ್ ಪೆಟ್ರೋಲು ಇಲ್ಲಿ ಆಕ್ಚುಲಿ 99 ರೂಪಾಯಿ ಇದೆ, ನಮ್ಮೂರಲ್ಲಿ 105 ರೂಪಾಯಿ ಇದೆ. ಸೊ ಇಟ್ಸ್ ಎ ಗುಡ್ ಡಿಫ್ರೆನ್ಸ್. ಸೊ ಹಾಕಿಸ್ತಾ ಇದ್ದೀವಿ, ಒಂದ್ಸರಿ ತೋರಿಸ್ತೀನಿ ಅಂತ. ಹಾಯ್ ಫ್ರೆಂಡ್ಸ್, ಈಗ ಟೀಟೋಸ್ ಲೇನ್ ನೋಡ್ಕೊಂಡು ಈಗ ಊಟಕ್ಕೆ ಬಂದ್ವಿ. ಇಲ್ಲೇ ನಾವು ಉಳ್ಕೊಂಡಿರೋ ಹೋಟೆಲಲ್ಲೇ ಊಟ ಮಾಡ್ತಾ ಇದ್ದೀವಿ. ಇನ್ನೆಲ್ಲೂ ಸಿಗಲಿಲ್ಲ ಆ್ಯಕ್ಚುಲಿ. ಅಂದರೆ ಮೋಸ್ಟ್ಲಿ ಇಟ್ ವಾಸ್ ಆಲ್ ರೆಸ್ಟೋರೆಂಟ್ಸ್ ಆ್ಯಂಡ್ ಬಾರ್ಸ್ ಅಟ್ಯಾಚ್. ಆ್ಯಂಡ್ ಯೂಶಲಿ ಇನ್ ದೋಸ್ ಪ್ಲೇಸಸ್ ಯುವರ್ ಸ್ಟಾರ್ಟರ್ಸ್ ಆರ್ ಗುಡ್, ಮೇ ನಾಟ್ ಬಿ ದ ಮೇನ್ ಕೋರ್ಸ್. ಸೊ ಹಾಗಾಗಿ ಇಲ್ಲೇ ಹೋಟೆಲಲ್ಲೇ ಮಾಡೋಣ ಅಂತ ಬಂದ್ವಿ. ಈಗ ಆರ್ಡ್ರ್ ಮಾಡಿದ್ದೀವಿ. So this will be our last dinner in Panjim. ನಾಳೆ ಇದಕ್ಕೆ ದೂದ್ಸಾಗರಕ್ಕೆ ಹೋಗೋ ಪ್ಲಾನ್ ಇದೆ. ಇನ್ನು ಟಿಕೆಟ್ ಸಿಕ್ಕಿಲ್ಲ, ಅಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ವಿಲ್ ಕೀಪ್ ಯು ಅಪ್ಡೇಟೆಡ್ ಆನ್ ದಟ್. ಗುಡ್ ನೈಟ್.